ನಮಸ್ಕಾರ ವೀಕ್ಷಕರೇ, ಪಾರೆಗದ್ದೆ ಚಾನಲ್ಗೆ ಸ್ವಾಗತ. ಇವತ್ತು ಬಿಹಾರದ ರಾಜಕೀಯ ಭೂಮಿಕೆಯಲ್ಲಿ ಒಂದು ಭಯಂಕರ ಐತಿಹಾಸಿಕ ಕ್ಷಣ ನಡೆದಿದೆ. ಸುದೀರ್ಘ ಕಾಲ ಬಿಹಾರವನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ದ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟು ಬಿಟ್ಟಿದ್ದಾರೆ. ಏಪ್ರಿಲ್ 15, 2026 ಈ ದಿನ ಭಾರತೀಯ ಜನತಾ ಪಾರ್ಟಿಯ ಮೊದಲ ಮುಖ್ಯಮಂತ್ರಿಯಾಗಿ ಸಾಮ್ರಾಟ್ ಚೌಧರಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದು ಸುಮ್ಮನೆ ಒಂದು ವ್ಯಕ್ತಿಯ ಬದಲಾವಣೆ ಅಲ್ಲ, ಬಿಹಾರದ ರಾಜಕೀಯದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯದ ಭೀಕರ ಪ್ರಾರಂಭ. ನಿತೀಶ್ ಯುಗಕ್ಕೆ ಪೂರ್ಣ ವಿರಾಮ ಬಿದ್ದಿದೆ. ಈಗ ಸಾಮ್ರಾಟ್ ಚೌಧರಿ ಅವರ ನಾಯಕತ್ವ ಬಿಹಾರದ ಭವಿಷ್ಯವನ್ನು ಯಾವ ದಿಕ್ಕಿಗೆ ಕೊಂಡೊಯ್ಯುತ್ತದೆ? ಜಾತಿ ರಾಜಕಾರಣದ ಈ ಸಂಕೀರ್ಣ ಜಾಲದಲ್ಲಿ ಅವರ ರಾಜಕೀಯ ಯೋಜನೆಗಳು ಎಷ್ಟು ಪರಿಣಾಮ ಬೀರುತ್ತವೆ? ಸಾಮ್ರಾಟ್ ಚೌಧರಿ ಅವರ ರಾಜಕೀಯ ಪಯಣ, ಅವರ ತುಂಬು ಯೋಜನೆಗಳು, ಬಿಹಾರದ ಜಾತಿ ರಾಜಕಾರಣದ ಆಳವಾದ ಭಯಂಕರ ವಿಶ್ಲೇಷಣೆ, ರಾಜ್ಯದ ಮೇಲಿನ ದೊಡ್ಡ ಪರಿಣಾಮ, ವಿವಿಧ ಪಕ್ಷಗಳ ತೀವ್ರ ಪ್ರತಿಕ್ರಿಯೆಗಳು ಮತ್ತು ಅವರು ಎದುರಿಸುವ ಸವಾಲುಗಳನ್ನು ನೋಡೋಣ. ಈ ಬದಲಾವಣೆ ಬಿಹಾರದ ಕೋಟಿ ಜನರ ಜೀವನವನ್ನು ನೇರವಾಗಿ ತತ್ತರಿಸುತ್ತದೆ. ನೆನಪಿಡಿ ವೀಕ್ಷಕರೇ, ಬಿಹಾರದ ರಾಜಕೀಯವು ಯಾವಾಗಲೂ ಒಂದು ದೊಡ್ಡ ಭಯಂಕರ ನಾಟಕದಂತೆಯೇ ಇದೆ. ನಿತೀಶ್ ಕುಮಾರ್ ಅವರು ಕಳೆದ 2 ದಶಕಗಳಿಂದ ರಾಜ್ಯವನ್ನು ತಮ್ಮ ಮುಷ್ಟಿಯಲ್ಲಿ ಹಿಡಿದುಕೊಂಡು ಆಳುತ್ತಿದ್ದರು. ಜೆಡಿಯು, ಬಿಜೆಪಿ, ಆರ್ಜೆಡಿ ಎಲ್ಲರ ಜೊತೆಯೂ ಮೈತ್ರಿ ಮಾಡಿ ಅಧಿಕಾರವನ್ನು ಭದ್ರವಾಗಿ ಕಾಯ್ದುಕೊಂಡಿದ್ದರು. ಆದರೆ ಇವತ್ತು ಅವರ ರಾಜೀನಾಮೆಯೊಂದಿಗೆ ಆ ಯುಗಕ್ಕೆ ಭೀಕರ ಪೂರ್ಣ ವಿರಾಮ ಬಿದ್ದಿದೆ. ಸಾಮ್ರಾಟ್ ಚೌಧರಿ ಅವರು ಬಿಜೆಪಿಯ ಸ್ವತಂತ್ರ ನಾಯಕತ್ವದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ರಾಜ್ಯದಲ್ಲಿ ಒಂದು ಹೊಸ ರಾಜಕೀಯ ಸಮೀಕರಣವನ್ನು ಸೃಷ್ಟಿಸುತ್ತಿದೆ. ಬಿಹಾರದಲ್ಲಿ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಎಂಬ ದಾಖಲೆ ಬರೆದು ಬಿಟ್ಟಿದ್ದಾರೆ. ರಾಜಕೀಯ ವಿಶ್ಲೇಷಕರು ಹೇಳಿದಂತೆ ಇದು ಜಾತಿ ರಾಜಕಾರಣದಲ್ಲಿ ಒಂದು ಭಯಂಕರ ತಿರುವು ತಂದಿದೆ. ಈಗ ಸಾಮ್ರಾಟ್ ಚೌಧರಿ ಅವರ ಬಗ್ಗೆ ಹೆಚ್ಚಿನ ಹಿನ್ನೆಲೆ ನೋಡೋಣ. ಸಾಮ್ರಾಟ್ ಚೌಧರಿ ಅವರು 1968 ನವೆಂಬರ್ 16ರಂದು ಬಿಹಾರದ ಮುಂಗೇರ್ ಜಿಲ್ಲೆಯ ಲಖನ್ಪುರದಲ್ಲಿ ಜನಿಸಿದರು. ಅವರ ತಂದೆ ಶಕುನಿ ಚೌಧರಿ ಅವರು ಬಿಹಾರದ ಹಿರಿಯ ರಾಜಕೀಯ ದಿಗ್ಗಜರಾಗಿದ್ದರು. ರಾಜ್ಯ ರಾಜಕಾರಣದಲ್ಲಿ ಭಾರಿ ಪ್ರಭಾವ ಬೀರಿದ್ದರು. ಈ ಕುಟುಂಬದ ರಾಜಕೀಯ ಪರಂಪರೆಯೇ ಸಾಮ್ರಾಟ್ ಅವರಿಗೆ ಆರಂಭದಲ್ಲೇ ರಾಜಕೀಯವಾಗಿ ಪ್ರವೇಶ ಕೊಟ್ಟಿತು. ಅವರು ಕುಶ್ವಾಹ ಅಥವಾ ಕೋಯಿರಿ ಸಮುದಾಯಕ್ಕೆ ಸೇರಿದವರು. ಬಿಹಾರದಲ್ಲಿ ಈ ಸಮುದಾಯವು ಒಂದು ಒಬಿಸಿ ಗುಂಪು. ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಜಾತಿ ಸಮೀಕರಣಗಳು ರಾಜ್ಯದ ರಾಜಕಾರಣದಲ್ಲಿ ಎಷ್ಟು ಭಯಂಕರ ಮುಖ್ಯವೆಂದು ನಾವು ನೋಡಿದ್ದೇವೆ. ಸಾಮ್ರಾಟ್ ಚೌಧರಿ ಅವರಿಗೆ ಈ ಹಿನ್ನೆಲೆಯಲ್ಲಿ ವಿಶೇಷ ಬೆಂಬಲ ಒದಗುತ್ತದೆ. ಅವರ ರಾಜಕೀಯ ಪಯಣವು ಭಯಂಕರ ಆಸಕ್ತಿದಾಯಕವಾಗಿದೆ. ಸಾಮ್ರಾಟ್ ಚೌಧರಿ ಅವರು ತಮ್ಮ ಆರಂಭದ ದಿನಗಳಲ್ಲಿ ರಾಷ್ಟ್ರೀಯ ಜನತಾದಳ ಮತ್ತು ಜನತಾದಳ ಯುನೈಟೆಡ್ ಪಕ್ಷಗಳಲ್ಲಿ ಕೆಲಸ ಮಾಡಿದರು. 1999ರಲ್ಲಿ ರಾಬ್ರಿ ದೇವಿ ಅವರ ಸಂಪುಟದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಮಂತ್ರಿಯಾಗಿ ನೇಮಕವಾದರು. ಆದರೆ ವಯಸ್ಸಿನ ಮಿತಿಯ ಕಾರಣದಿಂದಾಗಿ ಆ ಸ್ಥಾನವನ್ನು ತ್ಯಜಿಸಬೇಕಾಗಿತ್ತು. ಇದು ಅವರಿಗೆ ಒಂದು ಭೀಕರ ಸವಾಲಾಗಿತ್ತು. ಆದರೆ ಅವರು ಹತಾಶರಾಗಲಿಲ್ಲ. ನಂತರ ಜನತಾದಳ ಯುನೈಟೆಡ್ನಲ್ಲಿ ಕೆಲಸ ಮಾಡಿ 2017ರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾದರು. ಬಿಜೆಪಿಯಲ್ಲಿ ಅವರು ರಾಜ್ಯ ಅಧ್ಯಕ್ಷರಾಗಿ ಪಕ್ಷವನ್ನು ಬಲಪಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದರು. ನಿತೀಶ್ ಕುಮಾರ್ ಅವರ ವಿರುದ್ಧ ಅವರು ಮಾಡಿದ್ದ ತೀಕ್ಷ್ಣವಾದ ಟೀಕೆಗಳು ಪಕ್ಷದಲ್ಲಿ ಅವರನ್ನು ಭಯಂಕರವಾಗಿ ಗಮನ ಸೆಳೆಯುವಂತೆ ಮಾಡಿತ್ತು. 2024ರಿಂದ 2026ರವರೆಗೆ ಅವರು ಬಿಹಾರದ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿಯೂ ಕೆಲಸ ಮಾಡಿದ್ದಾರೆ. ನಗರಾಭಿವೃದ್ಧಿ, ಪಂಚಾಯತ್ ರಾಜ್, ಆರೋಗ್ಯ ಮತ್ತು ಹಣಕಾಸು ಖಾತೆಗಳ ಸಚಿವರಾಗಿ ಅವರು ತಮ್ಮ ಕೆಲಸದ ಮೂಲಕ ಜನರ ಗಮನ ಸೆಳೆದಿದ್ದಾರೆ. ಪೊಲೀಸ್ ಸುಧಾರಣೆ, ಟ್ರಾಫಿಕ್ ನಿರ್ವಹಣೆ ಮತ್ತು ಸಾರ್ವಜನಿಕ ಹೂಡಿಕೆಯಲ್ಲಿ ಪಾರದರ್ಶಕತೆ ತಂದಿದ್ದಾರೆ. ಅವರ ಬೆಂಬಲಿಗರು ಭಾರಿ ಹೆಮ್ಮೆಯಿಂದ ಹೇಳಿಕೊಡುತ್ತಾರೆ. ಸಾಮ್ರಾಟ್ ಚೌಧರಿ ಅವರ ವ್ಯಕ್ತಿತ್ವವು ಭಯಂಕರ ವಿಶಿಷ್ಟವಾಗಿದೆ. ಅವರು ನಿತೀಶ್ ಕುಮಾರ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಯುವವರೆಗೂ ತಲೆಗೆ ಕಟ್ಟಿರುವ ಪೇಟವನ್ನು ಬಿಚ್ಚುವುದಿಲ್ಲ ಎಂದು ಭೀಕರ ಪ್ರತಿಜ್ಞೆ ಮಾಡಿದರು. ಇಂದು ಆ ಪ್ರತಿಜ್ಞೆ ಭಯಂಕರವಾಗಿ ಈಡೇರಿದೆ. ಅವರು ಪೇಟವನ್ನು ಬಿಚ್ಚುವ ಈ ಕ್ಷಣವು ಅವರ ದೃಢ ನಿರ್ಧಾರವನ್ನು ಭಾರಿ ಶಕ್ತಿಯಿಂದ ತೋರಿಸುತ್ತದೆ. ಅವರ ಮಾತಿನ ಚತುರತೆಯು ವಿರೋಧ ಪಕ್ಷದವರನ್ನು ತೀಕ್ಷ್ಣವಾಗಿ ಭೀಕರ ಟೀಕಿಸುವಂತೆ ಮಾಡುತ್ತದೆ. ಇದು ಅವರ ಕಾರ್ಯಕರ್ತರಲ್ಲಿ ಭಯಂಕರ ಚೈತನ್ಯವನ್ನು ತುಂಬುತ್ತದೆ. ಅವರು ಸರಳವಾಗಿ ಮಾತನಾಡುವವರು, ಆದರೆ ಅವರ ಮಾತುಗಳಲ್ಲಿ ಒಂದು ಭೀಕರ ತೀವ್ರತೆ ಇರುತ್ತದೆ. ಈಗ ಸಾಮ್ರಾಟ್ ಚೌಧರಿ ಅವರ ರಾಜಕೀಯ ಯೋಜನೆಗಳ ಬಗ್ಗೆ ಭಯಂಕರವಾದ ವಿವರಗಳನ್ನು ನೋಡೋಣ. ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವಾಗ ಅವರ ಯೋಜನೆಗಳು ಬಿಹಾರದ ಅಭಿವೃದ್ಧಿಗೆ ಹೊಸ ಗತಿ ನೀಡುವ ಸಾಧ್ಯತೆ ಇದೆ. ಅವರು ತಮ್ಮ ಹಿಂದಿನ ಅನುಭವದಿಂದ ನಗರಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ತಂದಿದ್ದಾರೆ. ಮುಂದೆ ಅವರು ರಾಜ್ಯದಲ್ಲಿ ಪೊಲೀಸ್ ಸುಧಾರಣೆ, ಟ್ರಾಫಿಕ್ ನಿರ್ವಹಣೆ ಮತ್ತು ಸಾರ್ವಜನಿಕ ಹೂಡಿಕೆಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುವ ಯೋಜನೆಯನ್ನು ಮುಂದುವರಿಸುವ ಸಾಧ್ಯತೆ ಇದೆ. ಅವರು ಸಾರ್ವಜನಿಕ ಸಂಸ್ಥೆಗಳ ಮೂಲಕ ಹೂಡಿಕೆಗಳನ್ನು ಆಕರ್ಷಿಸುವ ಮೂಲಕ ಉದ್ಯೋಗ ಸೃಷ್ಟಿಯಲ್ಲಿ ಗುರಿಯನ್ನಿಟ್ಟುಕೊಂಡಿದ್ದಾರೆ. ಜೊತೆಗೆ ಒಬಿಸಿ ಸಮುದಾಯಗಳ ವಿಶೇಷ ಕಾಳಜಿಯನ್ನು ತೋರಿಸುತ್ತಿದ್ದಾರೆ. ಅವರು ಬಿಹಾರದ ಸೀಮಾಂಚಲ ಪ್ರದೇಶದಲ್ಲಿ ಅನಧಿಕೃತ ಬಾಂಗ್ಲಾದೇಶಿ ವಲಸಿಗರನ್ನು
ಹೊರಗಟ್ಟುವ ಯೋಜನೆಯನ್ನು ಘೋಷಿಸಿದ್ದಾರೆ. ಇದು ಅವರ ವಿರೋಧಿ ವಲಸೆ ನೀತಿಯನ್ನು ಭಯಂಕರವಾಗಿ ತೋರಿಸುತ್ತದೆ. ಅಲ್ಲದೆ ಪ್ರೀತಿ ಜಿಹಾದ್ ಪ್ರಕರಣವನ್ನು ತನಿಖೆ ಮಾಡುವುದು ಅವರ ಮತ್ತೊಂದು ಭಾರಿ ಪ್ರಮುಖ ಯೋಜನೆ. ಇದು ಕಾನೂನು ಮತ್ತು ಸುರಕ್ಷತೆಯಲ್ಲಿ ಕಠಿಣ ನಿಲುವನ್ನು ಭೀಕರವಾಗಿ ತೋರಿಸುತ್ತದೆ. ರಾಜ್ಯದಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ನಿತೀಶ್ ಅವರ ಕಾಲದ ಕೆಲವು ಯೋಜನೆಗಳನ್ನು ಮುಂದುವರಿಸುವ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಭಿವೃದ್ಧಿ ಮಾದರಿಯನ್ನು ಅಳವಡಿಸಿಕೊಳ್ಳುವುದು ಅವರ ಗುರಿ ಎಂದು ಕಾಣುತ್ತದೆ. ಒಬಿಸಿ ಸಮುದಾಯಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಭಯಂಕರವಾಗಿ ಒತ್ತಾಯಿಸುವುದು ಅವರ ಯೋಜನೆಗಳಲ್ಲಿ ಮುಖ್ಯ. ಇದೀಗ ಬಿಹಾರದ ಜಾತಿ ರಾಜಕಾರಣದ ಆಳವಾದ ಭಯಂಕರ ವಿಶ್ಲೇಷಣೆಗೆ ಬರುವುದು. ಬಿಹಾರದ ರಾಜಕೀಯವು ಜಾತಿ ಸಮೀಕರಣಗಳ ಮೇಲೆ ಭದ್ರವಾಗಿ ನಿಂತಿದೆ. ರಾಜ್ಯದಲ್ಲಿ ಯಾದವ ಸಮುದಾಯವು ಸುಮಾರು 14% ರಾಷ್ಟ್ರೀಯ ಜನತಾದಳದ ಬಲವಾದ ಬೆಂಬಲವಾಗಿದೆ. ಕುರ್ಬಿ ಸಮುದಾಯವು ನಿತೀಶ್ ಕುಮಾರ್ ಅವರ ಮೂಲಕ ಜನತಾದಳ ಯುನೈಟೆಡ್ಗೆ ಬೆಂಬಲ ನೀಡುತ್ತದೆ. ಇದರೊಂದಿಗೆ ಕೊಯಾರಿ ಅಥವಾ ಕುಶ್ವಾಹಾ ಸಮುದಾಯವು ಸುಮಾರು 8% ಸಾಮ್ರಾಟ್ ಚೌಧರಿ ಅವರ ಮೂಲಕ ಬಿಜೆಪಿಗೆ ಭಾರಿ ಹೊಸ ಬೆಂಬಲ ತರುತ್ತದೆ. ಈ ಎರಡೂ ಸಮುದಾಯಗಳನ್ನು ಒಟ್ಟಿಗೆ ಲವ್ ಕುಶ್ ಎಂದು ಕರೆಯುತ್ತಾರೆ. ಸಾಮ್ರಾಟ್ ಚೌಧರಿ ಅವರ ನೇಮಕವು ಬಿಜೆಪಿಯ ಉನ್ನತ ಜಾತಿ ಪಕ್ಷ ಎಂಬ ಚಿತ್ರಣದಿಂದ ಭಯಂಕರವಾಗಿ ಬದಲಾಯಿಸುವ ಪ್ರಯತ್ನವಾಗಿದೆ. ಅವರು ಒಬಿಸಿ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸುವ ಮೂಲಕ ರಾಜ್ಯದಲ್ಲಿ ಹೊಸ ಸಾಮಾಜಿಕ ಇಂಜಿನಿಯರಿಂಗ್ ಮಾಡುತ್ತಿದ್ದಾರೆ. ಬಿಹಾರದ ಜಾತಿ ಸರ್ವೆಯಲ್ಲಿ 80% ಜನರು ಬಿಜೆಪಿಗೆ ಬೆಂಬಲವಾಗಿದ್ದಾರೆ ಎಂದು ಸಾಮ್ರಾಟ್ ಚೌಧರಿ ಹೇಳಿದ್ದಾರೆ. ಇದು ಪಕ್ಷದ ಜಾತಿ ಆಧಾರಿತ ಕಾರ್ಯತಂತ್ರವನ್ನು ತೋರಿಸುತ್ತದೆ. ಆದರೆ ಈ ಜಾತಿ ರಾಜಕಾರಣವು ಸವಾಲುಗಳನ್ನು ತರುತ್ತದೆ. ಯಾದವ ಸಮುದಾಯದ ಆಧಿಪತ್ಯಕ್ಕೆ ವಿರುದ್ಧವಾಗಿ ಕೊಯಾರಿ ಸಮುದಾಯವನ್ನು ಬಳಸಿಕೊಳ್ಳುವುದು ಸುಲಭವಲ್ಲ. ಆದರೆ ಒಬಿಸಿ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸುವುದು ಅವರಿಗೆ ಮುಖ್ಯ ಸವಾಲು. ರಾಜ್ಯದಲ್ಲಿ ಜಾತಿ ಆಧಾರಿತ ಮೈತ್ರಿಗಳು ಬದಲಾಗುವುದರಿಂದ ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ಇದು ಭೀಕರ ಪರಿಣಾಮ ಬೀರಬಹುದು. ಈ ಚುನಾವಣೆಯ ಪರಿಣಾಮಗಳನ್ನು ಭಯಂಕರವಾಗಿ ನೋಡೋಣ. ಬಿಹಾರದ ಬಿಜೆಪಿಯ ಸ್ವತಂತ್ರ ನಾಯಕತ್ವವು ರಾಜ್ಯದ ರಾಜಕೀಯ ಸಮೀಕರಣವನ್ನು ಪೂರ್ಣವಾಗಿ ಬದಲಿಸುತ್ತಿದೆ. ನಿತೀಶ್ ರವರ ಕಾಲದಲ್ಲಿ ಜಾತಿ ಮತ್ತು ಮೈತ್ರಿ ರಾಜಕಾರಣವು ಪ್ರಧಾನವಾಗಿತ್ತು. ಈಗ ಬಿಜೆಪಿಯು ತನ್ನದೇ ಆದ ಬಲದ ಮೇಲೆ ಅಧಿಕಾರವನ್ನು ಭದ್ರವಾಗಿ ಹಿಡಿದಿದೆ. ಇದು ರಾಜ್ಯದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಭಾರಿ ಹೊಸಗತಿ ನೀಡಬಹುದು. ಆದರೆ ಜನರ ನಿರೀಕ್ಷೆಗಳು ತುಂಬಾ ಹೆಚ್ಚಿವೆ. ಬಿಹಾರದಲ್ಲಿ ಉದ್ಯೋಗ, ಶಿಕ್ಷಣ, ಆರೋಗ್ಯ ಮತ್ತು ಮೂಲಸೌಕರ್ಯಗಳ ಕೊರತೆ ಇನ್ನೂ ಹೆಚ್ಚಿದೆ. ಸಾಮ್ರಾಟ್ ಚೌಧರಿ ಅವರ ನಾಯಕತ್ವವು ಈ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಯಶಸ್ವಿಯಾಗುತ್ತದೆಯೇ ಎಂಬುದು ಮುಖ್ಯ. ರಾಜಕೀಯ ನಾಯಕರುಗಳ ಪ್ರತಿಕ್ರಿಯೆಗಳನ್ನು ನೋಡಿದರೆ ಬಿಜೆಪಿ ಹೈಕಮಾಂಡ್ ಈ ಬದಲಾವಣೆಯನ್ನು ಸಂಪೂರ್ಣವಾಗಿ ಸ್ವಾಗತಿಸುತ್ತಿದೆ. ಅವರು ಇದನ್ನು ಬಿಹಾರದಲ್ಲಿ ಹೊಸ ಯುಗದ ಭಯಂಕರ ಪ್ರಾರಂಭ ಎಂದು ವರ್ಣಿಸುತ್ತಿದ್ದಾರೆ. ಪಕ್ಷದ ಕಾರ್ಯಕರ್ತರು ಇದನ್ನು ಒಂದು ಭಾರಿ ವಿಜಯವೆಂದು ಆಚರಿಸುತ್ತಿದ್ದಾರೆ. ನಿತೀಶ್ ಕುಮಾರ್ ಅವರು ಈ ಬದಲಾವಣೆಯನ್ನು ಸ್ವೀಕರಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ರಾಜಕೀಯ ಪಕ್ಷಗಳಾದ ರಾಷ್ಟ್ರೀಯ ಜನತಾದಳ ಮತ್ತು ಕಾಂಗ್ರೆಸ್ ಅವರು ಈ ನೇಮಕವನ್ನು ರಾಜಕೀಯ ಒತ್ತಡದ ಫಲಿತಾಂಶವೆಂದು ಟೀಕಿಸುತ್ತಿದ್ದಾರೆ. ಅವರು ಇದು ಜನರ ಆಯ್ಕೆಯಲ್ಲ ಎಂದು ಹೇಳುತ್ತಿದ್ದಾರೆ. ಇದು ರಾಜ್ಯದಲ್ಲಿ ಹೊಸ ರಾಜಕೀಯವನ್ನು ಸೃಷ್ಟಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯತಂತ್ರಗಳನ್ನು ನೋಡೋಣ. ಬಿಜೆಪಿಯು ಈಗ ಸ್ವತಂತ್ರವಾಗಿ ಅಧಿಕಾರದಲ್ಲಿ ಇರುವುದರಿಂದ ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ತನ್ನದೇ ಬಲದ ಮೇಲೆ ಗೆಲ್ಲುವ ಗುರಿಯನ್ನು ಹೊಂದಿದೆ. ಅವರು ರಾಜ್ಯದಲ್ಲಿ ಪಕ್ಷವನ್ನು ಹೆಚ್ಚು ಬಲಪಡಿಸುವ ಕೆಲಸವನ್ನು ಮುಂದುವರಿಸುತ್ತಾರೆ. ಸಾಮ್ರಾಟ್ ಚೌಧರಿ ಅವರ ಮೂಲಕ ಒಬಿಸಿ ಮತ್ತು ಇತರ ಸಮುದಾಯಗಳ ಬೆಂಬಲಗಳನ್ನು ಗಳಿಸುವ ಕಾರ್ಯತಂತ್ರವನ್ನು ಅಳವಡಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಜನತಾದಳವು ಈ ಬದಲಾವಣೆಯನ್ನು ತಮ್ಮ ಪ್ರಯೋಜನಕ್ಕೆ ಬಳಸಿಕೊಳ್ಳುವ ಯೋಜನೆಯಲ್ಲಿದೆ. ಅವರು ಜನರ ಮಧ್ಯೆ ಬಿಜೆಪಿಯ ನಾಯಕತ್ವವು ಜಾತಿ ರಾಜಕಾರಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ ಎಂದು ಪ್ರಚಾರ ಮಾಡುವ ಸಾಧ್ಯತೆ ಇದೆ. ಇದು ರಾಜ್ಯದಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಹೊಸ ಚರ್ಚೆಗೆ ಭಯಂಕರವಾದ ಕಾರಣವಾಗಬಹುದು. ಈಗ ಎದುರಿಸುವ ಸವಾಲುಗಳು ಮತ್ತು ಅಪಾಯಗಳನ್ನು ವಿಸ್ತಾರವಾಗಿ ನೋಡೋಣ. ಬಿಹಾರದಲ್ಲಿ ಜಾತಿ ರಾಜಕಾರಣವು ಇನ್ನೂ ಬಲವಾಗಿದೆ. ಸಾಮ್ರಾಟ್ ಚೌಧರಿ ಅವರು ಕೊಯಾರಿ ಸಮುದಾಯದಿಂದ ಬಂದರೂ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸುವುದು ಸುಲಭವಲ್ಲ. ಅವರನ್ನು ಕೇವಲ ಕುಶ್ವಾಹಾ ನಾಯಕ ಎಂದು ಕಾಣುವ ಧೋರಣೆ ಇದೆ. ನಿತೀಶ್ ಅವರ ಕಾಲದಲ್ಲಿ ನಿರ್ಮಾಣವಾದ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳು ಈಗ ಮುಂದುವರಿಸಬೇಕು. ಆದರೆ ಅವುಗಳಲ್ಲಿ ಕೆಲವು ವಿವಾದಗಳಿಗೆ ಕಾರಣವಾಗಿವೆ. ರಾಜ್ಯದಲ್ಲಿ ಕಾನೂನು ಮತ್ತು ಸುರಕ್ಷತೆ, ಯುವಕರ ಉದ್ಯೋಗ, ಕೃಷಿ ಮತ್ತು ಗ್ರಾಮೀಣ ಮತ್ತು ಅಭಿವೃದ್ಧಿಯ ಸಮಸ್ಯೆಗಳು ಇನ್ನೂ ಹೆಚ್ಚಿವೆ. ವಿರೋಧ ಪಕ್ಷಗಳು ಈ ಸಮಸ್ಯೆಯನ್ನು ಬಳಸಿಕೊಂಡು ಸರ್ಕಾರವನ್ನು ಟೀಕಿಸುವ ಸಾಧ್ಯತೆ ಇದೆ. ಜೊತೆಗೆ ಪಕ್ಷದ ಒಳಗಿನ ಒಗ್ಗಟ್ಟು ಕಾಯ್ದುಕೊಳ್ಳುವುದು ಮತ್ತೊಂದು ಸವಾಲು. ಬಿಹಾರದ ಜನರು ಬದಲಾವಣೆಯನ್ನು ನೋಡಲು ಬಯಸುತ್ತಿದ್ದಾರೆ. ಇದು ಯಶಸ್ವಿಯಾದರೆ ಬಿಜೆಪಿಗೆ ತುಂಬಾ ಲಾಭ, ಇಲ್ಲದಿದ್ದರೆ ರಾಜಕೀಯ ಪ್ರತಿಕೂಲತೆ ಎದುರಾಗಬಹುದು. ವೀಕ್ಷಕರೇ, ಸಾಮ್ರಾಟ್ ಚೌಧರಿ ಅವರ ನಾಯಕತ್ವವು ಬಿಹಾರದ ಭವಿಷ್ಯಕ್ಕೆ ಎಷ್ಟು ಭಯಂಕರ ಮುಖ್ಯವಾಗಿದೆ ಎಂಬುದು ಈಗ ಎಲ್ಲರೂ ಚರ್ಚಿಸಿರುವ ವಿಚಾರ. ಅವರು ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿಯನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಇದು ರಾಜ್ಯದಲ್ಲಿ ಸ್ಥಿರತೆಯನ್ನು ತರುತ್ತದೆಯೇ ಅಥವಾ ಹೊಸ ಅಸ್ಥಿರತೆಯನ್ನು ಸೃಷ್ಟಿಸುತ್ತದೆಯೇ ಎಂಬುದು ಸಮಯವೇ ಹೇಳುತ್ತದೆ. ಇದು ರಾಜ್ಯದಲ್ಲಿ ಸ್ಥಿರತೆಯನ್ನು ತರುತ್ತದೆಯೇ ಅಥವಾ ಹೊಸ ಅಸ್ಥಿರತೆಯನ್ನು ಸೃಷ್ಟಿಸುತ್ತದೆಯೇ ಎಂಬುದು ಸಮಯವೇ ಹೇಳುತ್ತದೆ.
ಬಿಹಾರದ ಜನರ ಜೀವನದಲ್ಲಿ ನಿಜವಾದ ಬದಲಾವಣೆ ಬೇಕು ಎಂಬುದು ನಮ್ಮೆಲ್ಲರ ನಿರೀಕ್ಷೆ. ಈ ಬದಲಾವಣೆಯನ್ನು ರಾಜ್ಯವು ಮುಂದುವರಿಸುತ್ತದೆಯೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. मैं सम्राट चौधरी ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्ण रखूंगा। मैं बिहार राज्य के मुख्यमंत्री के रूप में अपने कर्तव्यों का श्रद्धा पूर्वक और शुद्ध अंतःकरण से निर्वहन करूंगा तथा मैं भय या पक्षपात अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं सम्राट चौधरी ईश्वर की शपथ लेता हूँ कि जो विषय बिहार राज्य के मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि ऐसे मुख्यमंत्री के रूप में अपने कर्तव्यों के समय निर्वहन के लिए ऐसा करना अपेक्षित हो। मैं प्रत्यक्ष अथवा अप्रत्यक्ष रूप से संचित या प्रकट नहीं करूंगा।